ಬಾಲಕಿಗೆ ತಾತನ ವಯಸ್ಸು. ಅವನು ನಡೆಸ್ತಿರೋದು ಭವಿಷ್ಯದ ಭಾರತ ಪ್ರಜೆಗಳನ್ನ ರೂಪಿಸುವ ಶಾಲೆ. ಇಂತಹ ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಸಂಪ್ರದಾಯ ಕಲಿಸುವುದು ಶಿಕ್ಷಕರ ಜವಾಬ್ದಾರಿ. ಆದರೆ ಅದೇ ಶಿಕ್ಷಕರು ಬೀದಿ ನಾಯಿಯಂತೆ ವರ್ತಿಸಿದರೆ ಆ ಶಾಲೆಯಲ್ಲಿರುವ ಮಕ್ಕಳ ಪಾಡೇನು? ಇಲ್ಲಿಯೂ ಅದೇ ಆಗಿದೆ. ಖಾಸಗಿ ವಸತಿ ಶಾಲೆ ನಡೆಸುತ್ತಿದ್ದ ನೀಚನೊಬ್ಬ ತನ್ನದೇ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡುವ ಮೂಲಕ ಪೈಶಾಚಿಕತೆ ಮೆರೆದಿದ್ದು ಇದು ಶಿಕ್ಷಕ ಮಾತ್ರವಲ್ಲ, ಇಡೀ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ದೇವನಹಳ್ಳಿಯ SLS ವಸತಿ ಶಾಲೆ ಮಾಲೀಕನ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ವಸತಿ ಶಾಲೆಯಲ್ಲಿದ್ದ ಬಾಲಕಿಗೆ ಶಾಲೆಯ ಮಾಲೀಕ ಧನಂಜಯ್ ಎಂಬಾತನಿಂದ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ಪ್ರಕರಣ ದಾಖಲಾಗಿದ್ದು, ಶಾಲೆಯಲ್ಲಿರುವ ವಿದ್ಯಾರ್ಥಿನಿಯ ಮೇಲೆಯೇ ಲೈಂಗಿಕ ಕಿರುಕುಳ ನೀಡಿದ ಕೃತ್ಯ ಎಸಗಿದ ಶಾಲಾ ಮಾಲೀಕ ಧನಂಜಯ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ತಾತನ ವಯಸ್ಸಾಗಿದ್ದರೂ ಶಾಲೆಯಲ್ಲಿರುವ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಶಾಲಾ ಮಾಲೀಕನಾದ ಧನಂಜಯ್ ವಿರುದ್ಧ ಕೇಳಿಬಂದಿದ್ದು, ಲೈಂಗಿಕ ಕಿರುಕುಳ ನೀಡಿದ ನೀಚನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಧನಂಜಯ್ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷನೂ ಆಗಿರುವುದು ತಿಳಿದು ಬಂದಿದೆ. ಕಳೆದ 9ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಬಹಳ ಒಂದು ದುರ್ಘಟನೆ ನಡೀತು. ಅದು ಬಹಳ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಶಾಲೆ ಅಂದರೆ ಮಕ್ಕಳಿಗೆ ಮನೆಯ ನಂತರ ಅತ್ಯಂತ ಸುರಕ್ಷಿತ ಸ್ಥಳ ಅಂದರೆ ಅದು ಶಾಲೆ, ಮತ್ತು ಹೆಚ್ಚಿನ ಸಮಯ ಮಕ್ಕಳು ಕಾಲ ಕಳೀತಕ್ಕಂಥದ್ದು ಶಾಲೆ. ಹೀಗಾಗಿ ಇಂಥ ಒಂದು ಮುಗ್ಧ ಮಕ್ಕಳಿಗೆ ಇಂಥ ನೀಚ ವ್ಯಕ್ತಿಗಳು ಯಾವ ರೀತಿಯಾಗಿ ಇಂಥ ದುಷ್ಕೃತ್ಯ ಮಾಡಿದ್ದಾರೆ ಅನ್ನೋದು ಭಾಳ ಬೇಸರದಾಗ್ತಾ ಇದೆ. ಹೀಗಾಗಿ ಇದು ಆಯೋಗ ಇದು ಸಹಿಸಲ್ಲ. ಮತ್ತು ನಮ್ಮ ಪೊಲೀಸ್ ACP ಅವರು ಭಾಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ಶ್ರೀಧರ್ ಸರ್. ಅವ್ರ ಬಗ್ಗೆ ಎಲ್ಲ ಈಗ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಶ್ರೀಧರ್ ಸರ್ ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಪಟ್ಟಂಥದ್ದು ಮತ್ತು ಇಲ್ಲಿನ ಎಲ್ಲ ಈಗ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನ್ನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂಥೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳು ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂಥ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂಥ ಇಲಾಖೆಯವರು ಮಾಡಬೇಕು. ವಸತಿ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ BCM ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಬೇಕು. ಶೈಕ್ಷಣಿಕ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಮೊನ್ನೆ DDP ಅವ್ರ ಜೊತೆಯಲ್ಲಿದ್ದಾರೆ, ಅವರು ಕ್ರಮ ವಹಿಸ್ತಾರೆ. ಮತ್ತು ರಕ್ಷಣೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ACP ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿದ್ದಂಥ ಮಕ್ಕಳು ಪ್ರಸಕ್ತ ಪರೀಕ್ಷೆಗಳು ನಡೆಯುವವರೆಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸುವ ಮೂಲಕ, ಕಾಳಜಿ ವಹಿಸುವ ಮೂಲಕ ಮಕ್ಕಳಿಗೆ ಸುಸೂತ್ರವಾಗಿ ಪರೀಕ್ಷೆ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ 8 ದಿನಗಳಿಂದ ಪೋಷಕರಿಗೆ ಹೇಳದಂತೆ ಬೆದರಿಕೆ ಹಾಕುತ್ತಿದ್ದ ಎಂದು ತಿಳಿದು ಬಂದಿದೆ. ನೊಂದ ಬಾಲಕಿಯನ್ನ ಹೊರಗೆ ಬಿಡದೆ ಮನೆಯವರಿಗೆ ಫೋನ್ ಮಾಡಲು ಬಿಡದೆ ಧನಂಜಯ್ ಬೆದರಿಕೆ ಹಾಕಿರುವ ಆರೋಪ ಎದುರಾಗಿದೆ. 1 ವಾರದ ಬಳಿಕ ಪೋಷಕರಿಗೆ ಕರೆ ಮಾಡಿ ಬಾಲಕಿ ವಿಚಾರ ತಿಳಿಸಿದ್ದು, ಬಾಲಕಿ ಮಾಹಿತಿ ಮೇರೆಗೆ ಪೋಷಕರಿಂದ ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ದೂರಿನ ಮೇರೆಗೆ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ದೇವನಹಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಲ್ಲದೆ ಲೈಂಗಿಕ ಕಿರುಕುಳ ನೀಡಿದ ಶಾಲೆ ಮಾಲೀಕ ಧನಂಜಯನನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಸತಿ ಶಾಲೆ ಮಾಲೀಕನೇ ನೀಡಿದ ಲೈಂಗಿಕ ಕಿರುಕುಳ ವಿಚಾರ ಕೇಳಿ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರು ಆತಂಕಕ್ಕೆ ಒಳಗಾಗಿದ್ದು, 700ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. SLS ವಸತಿ ಶಾಲೆ ಇದಾಗಿದ್ದು, ಇಂತಹ ನೀಚನಿರುವ ಈ ಶಾಲೆಯಿಂದ ಮಕ್ಕಳನ್ನ ಹೊರತರಲು ಪೋಷಕರು ಪರದಾಡುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ. ಮುನಿನಾರಾಯಣ, CTV ನ್ಯೂಸ್, ದೇವನಹಳ್ಳಿ.